ಮಾತ್ರ ನನಗೆ ಹ್ಯಾಪಿ ದಿನ ನನಗೆ ಮಾತ್ರ. ಸೊ ಇವಾಗ ಒಂದ್ ವ್ಯಕ್ತಿ ನಾನು ಕರಿತೀನಿ, ಆ ವ್ಯಕ್ತಿ ಬಂದು ವ್ಯಕ್ತಿ ಅಲ್ಲ, ಅದು ಒಂದು ಲೇಡಿ ಡೈಮಂಡ್ ಆಗ್ಲಿಕ್ಕೆ ಹೊರಟಿದ್ದಾರೆ. ಸೊ ಒಂದು ಟೈಕೂನ್ಸ್ ಟೀಮಿನ ಇದೇ ವಾರ ಇವತ್ತು ಲಕ್ಷ ಇನ್ಕಮ್ ತಗೊಂಡಿರ್ತಕ್ಕಂಥ ವ್ಯಕ್ತಿ ಹೆಂಗೆ ಮೇಡಮ್ ಇಷ್ಟೊಂದು ಲಕ್ಷ ನೀವು ಇನ್ಕಮ್ ತಗೊಂಡ್ರಿ ಅಂತ ಹೇಳ್ಬಿಟ್ಟು ಕೇಳಲಿಕ್ಕೆ ನಾನು ಝೂಮ್ ಮೀಟಿಂಗ್ ಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ಸೊ ಟೈಕೂನ್ಸ್ ಟೀಮಿನ ಲೆಜೆಂಡ್, ಟೈಕೂನ್ಸ್ ಟೀಮಿನ ಕ್ವೀನ್, ಸೊ ಮಿಸ್ಟರ್ಸ್ ಮೇಡಮ್ ಶೈಲಾಗೌಡ ಮೇಡಮ್ ಗೆ ನಾನು ವೆಲ್ಕಮ್ ಮಾಡ್ತಾ ಇದ್ದೀನಿ. ಲಕ್ಷ ಇನ್ಕಮ್ ಒಂದೇ ವಾರದಲ್ಲಿ ತಗೊಂಡಿದ್ದಾರೆ. ಸೊ ನಿಮ್ಮ ಗೋಲ್ಡನ್ ವರ್ಡ್ಸ್, ನಿಮ್ಮ ಗೋಲ್ಡನ್ ಟಿಪ್ಸ್ ನಮ್ಗೆಲ್ಲರೂ ಕೂಡ ಬೇಕಾಗಿದೆ. ಸೊ ವೆಲ್ಕಮ್ ಟು ಝೂಮ್ ಮೀಟಿಂಗ್ ಶೈಲಾಗೌಡ ಮೇಡಮ್. ಸೊ ಹಾರ್ಟ್ಲಿ ವೆಲ್ಕಮ್ ಟು ಝೂಮ್ ಮೀಟಿಂಗ್. ಸೊ ಇದೀರಾ ಮೇಡಮ್? ಸರ್ ಬಂದಿದ್ದೀನಿ. ವೆಲ್ಕಮ್ ಮೇಡಮ್. ಥ್ಯಾಂಕ್ ಯು ಸಾಗರ್ ಸರ್. ಫಸ್ಟ್ ಆಫ್ ಆಲ್ ದೇವ್ರಿಗೆ ಥ್ಯಾಂಕ್ಸ್ ಹೇಳಲೇಬೇಕು, ಯಾಕಂದ್ರೆ ಇಷ್ಟು ಒಂದು ವಾರದಲ್ಲಿ ಇನ್ಕಮ್ ಅಂದ್ರೆ ತಮಾಷೆ ಎಲ್ಲ. ದೇವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆ ಎಲ್ರಿಗೂ ಗುಡ್ ಈವ್ನಿಂಗ್ ಎಂ ಡಿ ಸರ್, ಗುಡ್ ಈವ್ನಿಂಗ್ ಮ್ಯಾನೇಜ್ಮೆಂಟ್, ಗುಡ್ ಈವ್ನಿಂಗ್ ಆಲ್ ರೂಬಿ ಡೈಮಂಡ್ಸ್, ಡಬಲ್ ಡೈಮಂಡ್ಸ್ ಆಲ್ ವಿಸ್ಟಾರಿಯನ್ಸ್. ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಒಂದು ವಾರದಲ್ಲಿ 2,30,000 ಅಂದ್ರೆ ತಮಾಷೆನೆ ಅಲ್ಲ. ಯಾರ್ ತಗೊಂಬೋದು? ಒಂದು ಸಾಮಾನ್ಯ ಹೆಣ್ಣು ಮನೇಲಿ ಗೃಹಿಣಿ ಆಗಿರೋ, ಒಂದು ಹೌಸ್ ವೈಫ್ ಆಗಿರೋರು ಒಂದು ವಾರದಲ್ಲಿ 2,30,000 ಅಂದ್ರೆ ಇದೇನ್ ಅನ್ಸ್ತಾ ಇದೆ ಸಾಗರ್ ಸರ್. ನಿಜವಾಗ್ಲೂ ನನ್ಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ. ಇದಕ್ಕೆಲ್ಲ ಕಾರಣ ಆಗಿರೋ ದಿ ವರ್ಲ್ಡ್ ಬೆಸ್ಟ್ ಮ್ಯಾನೇಜಿಂಗ್ ಡೈರೆಕ್ಟರ್ಗೆ, ನನ್ನಂತ ಲಕ್ಷಾಂತರ ಜನ, ಕೋಟ್ಯಾಂತರ ಜನಕ್ಕೆ ಒಂದು ಆರೋಗ್ಯ ಉದ್ಯೋಗ ಮಾಡ್ಕೊಟ್ಟಿದಾರಲ್ಲ. ಸೊ ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ. ತುಂಬಾ ಜನ ಡ್ರೀಮರ್ಸ್ ಇರ್ತಾರೆ, ಒಂದ್ ಪ್ಲಾಟ್ಫಾರ್ಮ್ ಗೋಸ್ಕರ ಹುಡುಕ್ತಾ ಇರ್ತಾರೆ. ಅದ್ರಲ್ಲಿ ನಾನು ಒಬ್ಳು. ಸೊ ಪ್ಲಾಟ್ಫಾರ್ಮ್ ಹುಡುಕ್ತಾ ಇದ್ದೆ. ಸೊ ಮನೇಲೆ 4 ಗೋಡೆ ಮಧ್ಯೆ ಇದೆ, ಬಟ್ ಇವತ್ತು 4 ಜನರಿಗೆ ಗೊತ್ತಾಗೋ ತರ ಗುರ್ಸ್ಕೊಂಡೆ. ಆಮೇಲೆ ಯಾವಾಗ್ಲೂ ಕೈ ಚಾಚಬೇಕಾಗಿತ್ತು ಹಸ್ಬೆಂಡ್ಗೆ. ಮನೆ ಕಡೆ ಚೆನ್ನಾಗಿರ್ಬೋದು, ಬಟ್ ಯಾವಾಗ್ಲೂ ಕೈ ಚಾಚಕ್ಕೆ ಒಂಥರ ಅಷ್ಟು ಚೆನ್ನಾಗಿರಲ್ಲ. ಅಂದ್ರೆ ಏನು ಇಷ್ಟ ಬಂದಂಗೆ ತಗೊಳಕ್ ಆಗಲ್ಲ. ನಮ್ಮ ಆಸೆ ಕನ್ಸುಗಳು ತುಂಬಾ ಜನ ಹೆಣ್ಮಕ್ಳಿಗೆ ಅದು ಗೊತ್ತಿರುತ್ತೆ. ನಮ್ಗೆ ಏನ್ ಬೇಕೋ ಅದನ್ನ ತಗೊಳಕ್ ಯಾವಾಗ್ಲೂ ಗಂಡನ ಹತ್ರ ಕೈ ಚಾಚಕ್ ಆಗಲ್ಲ. ಬಟ್ ಇವತ್ತು ಇಂಡಿಪೆಂಡೆಂಟ್ ಆಗಿ ನನಗೆ ಏನ್ ಬೇಕೋ ಮತ್ತೆ ನನ್ ಮಕ್ಳಿಗೆ ಏನ್ ಬೇಕೋ, ಸೊ ಹಸ್ಬೆಂಡ್ ಕೊಡ್ಸಕ್ ಮುಂಚೆ ನಾನೇ ಏನಾದ್ರೂ ತಗೊಬೋದು, ಎಲ್ ಬೇಕಾದ್ರೂ ಓಡಾಡ್ಬೋದು. ಅಂದ್ರೆ ಎಕ್ಸಾಂಪಲ್ ಫಾರಿನ್ ಟ್ರಿಪ್ಸ್ ಸಹ, ತಾಯಿನಾಡಿಂದ ಥೈಲ್ಯಾಂಡ್ ಸಹ ಹೋಗ್ ಬಂದಿದ್ದೀನಿ ಫ್ರೀ ಆಫ್ ಕಾಸ್ಟ್ ಅಲ್ಲಿ. ನಮ್ಮಂತ ಮಿಡಲ್ ಕ್ಲಾಸ್ ಫ್ಯಾಮಿಲಿನಲ್ಲಿ ಎಷ್ಟೊಂದ್ ಜನ ಹೋಗಿರಲ್ಲ, ಸುಮ್ನೆ ಡ್ರೀಮ್ ಅಂತ ಅನ್ಕೊಂಡಿರ್ತೀವಿ ಅಷ್ಟೇ. ಒಂದ್ ಗೋವಾ ಸಹ ಹೋಗಿರಲ್ಲ. ಸಣ್ಣದು ಗೋವಾ ಅನ್ನೋದ್ಕಿಂತ ನಿಜವಾಗ್ಲೂ ಸುತ್ತಮುತ್ತ ಎಷ್ಟೊಂದ್ ಕರ್ನಾಟಕದಲ್ಲಿ ಬೇಕಾದಷ್ಟು ಪ್ಲೇಸಸ್ ಇದಾವೆ, ಹೋಗೇ ಇರಲ್ಲ. ಅಂತದ್ರಲ್ಲಿ ಎಲ್ಲಾ ಡ್ರೀಮ್ಸ್ ಒಂದೊಂದೇ ಫುಲ್ಫಿಲ್ ಮಾಡ್ಕೊಂತ ತಾಯಿನಾಡಿಂದ ಥೈಲ್ಯಾಂಡ್ ಸಹ ಇಂಟರ್ನ್ಯಾಷನಲ್ ಟ್ರಿಪ್ ಹೋಗಿದ್ದೀನಿ. ಹಾಗೆ ನನ್ನ ಟೀಮ್ ಅಲ್ಲಿ, ನನ್ನ ಕಂಪನಿನಲ್ಲಿ ಫಸ್ಟ್ ರೂಬಿ ಡೈಮಂಡ್ ಆಗಿರುವ ಟೈಕೂನ್ಸ್ ಫೌಂಡರ್ ಮಿಸ್ಟರ್ ಮಾಹಿ ಸರ್ಗೆ ಥ್ಯಾಂಕ್ಸ್ ಹೇಳಲೇಬೇಕು. ಪ್ರತಿ ಸಲನು ಮೇಡಮ್ ನಿಮ್ ಕೈಲಿ ಆಗುತ್ತೆ, ನಿಮ್ ನಿಜವಾಗ್ಲೂ ನಿಮ್ ಹತ್ರ ಒಂದ್ ಒಳ್ಳೆ ಟ್ಯಾಲೆಂಟ್ ಇದೆ, ನಿಮ್ ಕೈಲಿ ಆಗುತ್ತೆ ಅಂತ ಒಂದು ಬಡ್ದು ಎಬ್ರಿಸಿ ಒಂದು ಬ್ಯಾಕ್ ಬೋನ್ ಆಗಿ ಹೆಜ್ಜೆಗೂ ಸಪೋರ್ಟ್ ಮಾಡ್ತಾ ಇವತ್ತು ಒಂದು ವಾರದಲ್ಲಿ 2,30,000 ತಗೊಂಡಿದ್ದೀನಿ. ಹಾಗೆ ನನ್ನ ಟೀಮ್ ಇಲ್ಲ ಅಂದ್ರೆ ಆಗಲ್ಲ. ಟೀಮ್ಗೂ ಥ್ಯಾಂಕ್ಸ್ ಹೇಳಲೇಬೇಕು. ಯಾವ್ದೇ ಒಂದು ಜಾಬ್ ಮಾಡ್ತಾ ಇದ್ರೆ ಜಾಬ್ ಅಲ್ಲಿ ನಾವು ಒಬ್ರೇ ಕೆಲಸ ಮಾಡ್ಬೇಕಾಗುತ್ತೆ. ನಾನು ಏನು ಡಿಗ್ರಿ ಮಾಡಿರೋರ್ಗೆ ನಿಮ್ಗೆಲ್ಲ ಆಲ್ಮೋಸ್ಟ್ ಗೊತ್ತಿರುತ್ತೆ, 20-25-30,000 ರೂಪಾಯಿ ಸಂಬಳ. ಬಟ್ ಇವತ್ತು ಒಂದು ವಾರದಲ್ಲಿ 2,30,000 ಅಂದ್ರೆ ತಮಾಷೆ ಇಲ್ಲ. ಸೊ ಟೀಮ್ಗೂ ಥ್ಯಾಂಕ್ಸ್ ಹೇಳ್ತಾ, ಹಾಗೆ ಮ್ಯಾನೇಜ್ಮೆಂಟ್ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಪ್ರಾಡಕ್ಟ್ ಅಲ್ಲಿ ರಿಸಲ್ಟ್ ಇಲ್ಲ ಅಂತಂದ್ರೆ ನಾವ್ ಎಷ್ಟೇ ಮಾತಾಡಿದ್ರು, ನಾವ್ ಏನೇ ಹೇಳಿದ್ರು ಆಗ್ತಿರ್ಲಿಲ್ಲ. ಸೊ ಪ್ರಾಡಕ್ಟ್ ತುಂಬಾ ಅಲ್ಟಿಮೇಟ್ ರಿಸಲ್ಟ್ ಬರ್ತಾ ಇದೆ. ಸೊ ಹಾಗಾಗಿ ಎಂ ಡಿ ಸರ್ಗೆ ಮತ್ತೊಮ್ಮೆ ಥ್ಯಾಂಕ್ಸ್ ಹೇಳ್ತೀನಿ. ಇವತ್ತು ಒಂದು ವಾರದಲ್ಲಿ 2,30,000 ತಗೊಂಡಿದ್ದೀನಿ. ಬಟ್ ನನ್ಗಂತೂ ಕಾನ್ಫಿಡೆನ್ಸ್ ಇದೆ, ಒಂದು ವಾರದಲ್ಲಿ ಇವತ್ತು 2,30,000 ತಗೊಂಡಿದ್ದೀನಿ. ಎಂ ಡಿ ಸರ್ ಕೊಟ್ಟಿದ್ದಾರೆ ಅಂದ್ರೆ ಒಂದಲ್ಲ ಒಂದು ದಿನ 2,30,00,000 ಒಂದು ವಾರದಲ್ಲಿ ನಾನು ತಗೊಂತೀನಿ ಅಂತ ನನ್ಗೆ ಕಾನ್ಫಿಡೆನ್ಸ್ ಇದೆ. ಸೊ ಎಂ ಡಿ ಸರ್ ಕೊಡ್ತಾರೆ ವರ್ಕ್ ಮಾಡಿದ್ರೆ. ಸೊ ನನ್ಗಂತೂ ಸಿಕ್ಕಾಪಟ್ಟೆ ಕಾನ್ಫಿಡೆನ್ಸ್ ಅಂತೂ ಇದೆ. ಎಲ್ಲೂ ದುಡ್ಡು ಮಾಡಕ್ ಆಗಲ್ಲ, ಬಟ್ ಎಲ್ಲ ಒಂದೇ ಕಡೆ ಆರೋಗ್ಯ, ಆದಾಯ, ಎಂಜಾಯ್ಮೆಂಟ್ಸ್, ರೆಕಗ್ನೈಸೇಷನ್, ಸನ್ಮಾನ, ಆಶೀರ್ವಾದ ಪ್ರತಿಯೊಂದೂ ಒಂದೇ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಸಿಗುತ್ತೆ ಅಂದ್ರೆ ಅದು ವಿ ಸ್ಟಾರ್ ವೆಲ್ನೆಸ್ ಮಾತ್ರ ಅಂತ ಹೇಳ್ತಾ, ಸೊ ಮತ್ತೊಮ್ಮೆ ಟೀಮ್ಗೆ, ನನ್ನ ಅಪ್ಲೈನ್ಗೆ, ಮ್ಯಾನೇಜ್ಮೆಂಟ್, ಎಂ ಡಿ ಸರ್ಗೆ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ ನನ್ ಮಾತು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸಾಗರ್ ಸರ್. ಥ್ಯಾಂಕ್ ಯು ಸೋ ಮಚ್. ಸರ್ ಇನ್ನೊಂದು, ನೆಕ್ಸ್ಟ್ ಇಯರ್ ಅಲ್ಲಿ ಡೈಮಂಡ್ ಆಗಿ ನನ್ನ ಟೀಮ್ ಅಲ್ಲಿ ತುಂಬಾ ಜನ ಅಚೀವರ್ಸ್ ಆಗಿ, ಸೊ ಇವತ್ತು ನಾನು ಒಬ್ಳೆ ಚೆಕ್ ತಗೊಂಡಿರೋದಲ್ಲ, ಒಂದು ವಾರದಲ್ಲಿ ತುಂಬಾ ಜನ ಟೀಮ್ ಅಲ್ಲಿ
ಅಚೀವರ್ಸ್ ಮಾಡಿ ನಾನು ಸ್ಟೇಜ್ ಮೇಲೆ ನಿಲ್ಲಿಸ್ತೀನಿ. ಹಾಗೆ ಇದಕ್ಕೆಲ್ಲ ಕಾರಣ ಮತ್ತೊಂದೇನಪ್ಪಾ ಅಂದ್ರೆ ಬಿ.ಒ.ಪಿ ಆಗಿರ್ಬೋದು, ಫೀಲ್ಡ್ ವರ್ಕ್ ಆಗಿರ್ಬೋದು. ಬಿ.ಒ.ಪಿ ಪ್ರತಿ ವಾರನು ಬಿ.ಒ.ಪಿ ಮಾಡ್ಕೊಡ್ತಾ ಇದಾರೆ ನಮ್ ಮಹಿ ಸರ್. ಹಾಗೆ ನಾವ್ ಪ್ರತಿ ವಾರ ಟೀಮ್ ನ ಬಿ.ಒ.ಪಿ ನಲ್ಲಿ ಕೂರ್ಸೋದ್ರ ಮುಖಾಂತರ ಹಾಗೆ ಫೀಲ್ಡ್ ವರ್ಕ್ ಮಾಡ್ತಾ ಇರೋದಕ್ ಮಾತ್ರ ಇದಕ್ಕೆಲ್ಲ ಕಾರಣ ಅಂತ ಹೇಳ್ತಾ ನನ್ ಮಾತಿಗೆ ವಿರಾಮ ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್, ಇಷ್ಟೊತ್ತು ನನ್ಗೆ ಮಾತಾಡಕ್ಕೆ ಅವಕಾಶ ಕೊಟ್ಟಿರೋ ಸೊ ಟಾಪ್ ಲೀಡರ್ಸ್ ಹಾಗೆ MD ಸರ್, ಮ್ಯಾನೇಜ್ಮೆಂಟ್ ಗೆ ಥ್ಯಾಂಕ್ ಯು ಸೋ ಮಚ್. ಗ್ರೇಟ್ ಮೇಡಮ್, ಗ್ರೇಟ್ ವರ್ಡ್ಸ್, ಗೋಲ್ಡನ್ ವರ್ಡ್ಸ್ ಮೇಡಮ್. ಒಳ್ಳೆ ಟಿಪ್ಸ್ ಕೊಟ್ಟಿದ್ದೀರಾ. ಸೊ ನೀವ್ 2,30,000 ಒಬ್ಬ ಗೃಹಿಣಿ, ಒಬ್ಬ ಲೇಡಿ 2,30,000 ಇನ್ಕಮ್ ತಗೊಂಡ್ರೆ ನಿಜವಾಗ್ಲೂ ಗ್ರೇಟ್ ನೀವು ಮಾತ್ರ. ಸೊ ನೀವೊಂದು ಟಿಪ್ಸ್ ಕೊಟ್ರಿ, ಏನಿಲ್ಲ BOP ಮಾಡಿ FIR ಮಾಡಿ ಫೀಲ್ಡ್ ಅಲ್ಲಿ ಅಷ್ಟ್ ಮಾಡಿದ್ರೆ ನೀವು ನಿಮ್ ತರ 2,30,000 ಎಲ್ಲರೂ ತಗೋಬಹುದು ಅಂತ ಹೇಳ್ಬಿಟ್ಟು ಒಳ್ಳೆ ಟಿಪ್ಸ್ ಕೊಟ್ಟಿದ್ದೀರಾ. ರಿಯಲಿ ಥ್ಯಾಂಕ್ ಯು ಸೋ ಮಚ್ ಮೇಡಮ್. ನಮ್ಮೆಲ್ರಿಗೂ ಅರ್ಥ ಆಗಿದೆ ಅದು. ನಾವೆಲ್ಲರೂ ಕೂಡ BOP ಹೋಗ್ತೀವಿ ಎವ್ರಿ ವೀಕ್ FIR ಮಾಡ್ತೀವಿ, ಎವ್ರಿ ಫೀಲ್ಡ್ ವರ್ಕ್ ಇರ್ತೀವಿ ಮೇಡಮ್. ನಿಮ್ ತರ ಎಲ್ಲರೂ ಇನ್ಕಮ್ ತಗೊಳ್ತಾರೆ ಎಲ್ಲಾ ಲೇಡೀಸ್ ಅವರು ಸಮೇತ ಈಗ ಕಿವಿಗೆ ಹಾಕೊಂಡಿದ್ದಾರೆ. 100% 2 ಲಕ್ಷ ಅಲ್ಲ, ನೀವ್ ಹೇಳ್ತೀರಿ ಒಂದು ವರ್ಡ್ 2,30,00,000 ತಗೊಳ್ತೀನಿ ಅಂತ ಹೇಳ್ಬಿಟ್ಟು. ಒಳ್ಳೇದಾಗ್ಲಿ ಮೇಡಮ್, ಆ ದುಡ್ಡು ಬಂದೇ ಬರುತ್ತೆ ನಿಮ್ಗೆ. ಸೊ ಯಾಕಂದ್ರೆ ನಾವಿರೋದು V-Star ಅಲ್ಲಿ. ಎಷ್ಟೋ ಜನ ಬೆಂಗಳೂರಲ್ಲಿ ಜಾಬ್ ಇಂದ ತೆಗ್ದಾಕ್ತಿದ್ದಾರೆ. 20,000 30,000 ಜಾಬ್ ಅಲ್ಲಿ ಇರೋರ್ನ ತೆಗ್ದು ಹಾಕ್ತಾರೆ. ಆದ್ರೆ V-Star ಅಲ್ಲಿ ದುಡ್ಡನ್ನ ವೆಲ್ಕಮ್ 2 ಲಕ್ಷ, ವೆಲ್ಕಮ್ 2 ಕೋಟಿ, ವೆಲ್ಕಮ್ 3 ಕೋಟಿ ಅಂತ ಹೇಳ್ಬಿಟ್ಟು BMW RD ಬೆಂಜ್ ಅಂತ ಲೇಡೀಸ್ ಅವ್ರು ತಗೊಳ್ತಿದ್ದಾರೆ. ಎಂತ ಪುಣ್ಯದ ಕೆಲಸಗಳನ್ನ ಮಾಡ್ತಿರೋದು ಲೇಡೀಸ್ ಅವ್ರು ತಗೊಳ್ತಿದ್ದಾರೆ. ರಿಯಲಿ ಗ್ರೇಟ್ ಮೇಡಮ್, ಯು ಆರ್ ಲಕ್ಕಿ, ಯು ಆರ್ ಗ್ರೇಟ್. ನಿಜವಾಗ್ಲೂ ಒಳ್ಳೆ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್ ಶೈಲಾ ಗೌಡ ಮೇಡಮ್. ಒಳ್ಳೇದಾಗ್ಲಿ ನಿಮಗೆ, ದೇವ್ರು ಒಳ್ಳೇದ್ ಮಾಡ್ಲಿ. ನೆಕ್ಸ್ಟ್ ರ್ಯಾಂಕ್ ಬೇಗ ಜಂಪ್ ಆಗಿ. ಗಾಡ್ ಬ್ಲೆಸ್ ಯು ಮೇಡಮ್.